ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಸಾವನದುರ್ಗದ ಐತಿಹಾಸಿಕ ಚೋಳರ ಕಾಲದ ಸಾವಂದ್ರಿ ವೀರಭದ್ರಸ್ವಾಮಿಯ ಬ್ರಹ್ಮರಥೋತ್ಸವವು ದಿನಾಂಕ 1-2-2026 ಭಾನುವಾರದಂದು ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರುಗಳು ಆಗಮಿಸಿ ಸಾವಂದ್ರಿ ವೀರಭದ್ರಸ್ವಾಮಿಯ ಬ್ರಹ್ಮರಥೋತ್ಸವದಲ್ಲಿ ಭಾಗಿಯಾಗಿ ವೀರಭದ್ರಸ್ವಾಮಿಯ ರಥವನ್ನು ಎಳೆದು ವೀರಭದ್ರಸ್ವಾಮಿಯ ದರ್ಶನ ಪಡೆದು ಧನ್ಯರಾಗುವಂತೆ ದೇವಾಲಯದ ಪ್ರಧಾನ ಅರ್ಚಕರಾದ ಲೋಕೇಶ್ ಆರಾಧ್ಯರವರು ಮಾಧ್ಯಮದ ಮುಖೇನ ಭಕ್ತರಿಗೆ ತಿಳಿಸಿದ್ದಾರೆ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಮಹಾಪ್ರತಾಪಾರ್ಕ ಕರಾವಧೂತ ಮಖಾಗತಾಮರ್ತ್ಯ ಮದಾಂಧಕಾರ ನಿಟಿಲ ಸಂಜಾತನ ಸದಾರಕ್ಷುತು ಶ್ರೀ ವೀರಭದ್ರ. ಪ್ರಪ್ರಥಮವಾಗಿ ಭದ್ರಕಾಳಿ ಸಹಿತ ಶ್ರೀ ಗುರು ಸಾವಂತಿ ವೀರಭದ್ರರಿಗೆ ನಮಸ್ಕರಿಸಿ, ಬ್ರಹ್ಮರಥೋತ್ಸವವು ತಾರೀಕು ಫೆಬ್ರವರಿ 1ನೇ ತಾರೀಕು ಬ್ರಹ್ಮರಥೋತ್ಸವ ಇರುತ್ತದೆ. ಬ್ರಹ್ಮರಥೋತ್ಸವದ 2 ದಿವಸ ಮುಂಚೆಯಾಗಿ ಈ ಪ್ರಥಮದಲ್ಲಿ ಧ್ವಜಾರೋಹಣ, ಪುಣ್ಯಾಹ, ನಾಂದಿ, ಧ್ವಜಾರೋಹಣ ಮತ್ತು ಇತ್ಯಾದಿ ಮಹಾರುದ್ರಾಭಿಷೇಕ ಕಾರ್ಯಕ್ರಮಗಳು, ಸ್ವಸ್ತಿ ವಾಚನ ಆದಿ ಮಂತ್ರಗಳಾದ ಮೇಲೆ ಇಲ್ಲಿ ಗಣಪತಿ ಹೋಮ, ವಾಸ್ತು ಹೋಮ, ವರ್ಣ ಹೋಮ ಇತ್ಯಾದಿಗಳಿರ್ತವೆ. 2ನೇ ದಿವಸಕ್ಕೆ ಕಲ್ಯಾಣೋತ್ಸವ ಇರ್ತದೆ. ಕಲ್ಯಾಣೋತ್ಸವ ಮುಂಚೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಮಹಾರುದ್ರಾಭಿಷೇಕ ಆದಮೇಲೆ ಮತ್ತೆ ರುದ್ರಹೋಮ, ಗಣಪತಿ ಹೋಮ ಇವೆಲ್ಲವೂ ಸಹ ಇರ್ತವೆ. ಸಂಜೆ ಸಾಯಂಕಾಲ ಭದ್ರಕಾಳಿ ಮತ್ತು ವೀರಭದ್ರರಿಗೆ ಕಲ್ಯಾಣೋತ್ಸವನ ಮಾಡ್ತೀವಿ. ಇದು ಪರಂಪರಾನುಗತವಾಗಿ ಬಂದಿದೆ. ಕಲ್ಯಾಣೋತ್ಸವ ತುಂಬ ವಿಜೃಂಭಣೆಯಿಂದ ಮಾಡ್ತೀವಿ. ಈ ಕಲ್ಯಾಣೋತ್ಸವ ನಡೆಸ್ಕೊಡ್ತಕ್ಕಂಥವರು ರಾಮನಗರದ ಲೋಕೇಶ್ ಕುಟುಂಬದವರು, ತಂದೆ ಹೆಸರು ವೀರಭದ್ರಪ್ಪ ಅಂತೇಳಿ, ಅವ್ರ ತಂದೆ ರಾಜಣ್ಣ, ಅವ್ರ ಮಕ್ಕಳು ನಡೆಸ್ಬಿಡ್ತಾ ಇದ್ದಾರೆ. ಇದು ಪರಂಪರಾನುಗತ ಮಾಡ್ಕೊಂಬರ್ತಾ ಇದೆ. ಕಲ್ಯಾಣೋತ್ಸವ ದಿವಸ ಇಲ್ಲಿ ಊಟ ಇತ್ಯಾದಿ ಜನ ಅರವಣಿಕೆ ಅಂತ ಮಾಡ್ತಾರೆ. ಅಲ್ಲಿ ಗಂಗವಾಡಿ ಅವರು ಪ್ರತಿ ವರ್ಷ ಅರವಣಿಕೆ ಮಾಡಿ ಕಲ್ಯಾಣೋತ್ಸವದಲ್ಲಿ ಮದುವೆ ಉತ್ಸವ ಅಂತಲೇ ಮದುವೆ ಊಟ ಅಂತಲೇ ಕೊಡ್ತಾರೆ. ಅದು 2ನೇ ದಿವಸ ಕಾರ್ಯಕ್ರಮ. ಆ ಕಾರ್ಯಕ್ರಮದ ದಿವಸ ಮತ್ತೆ ನಾವು ಪ್ರಾಕಾರೋತ್ಸವ ಇರುತ್ತೆ. ಪ್ರಾಕಾರೋತ್ಸವ ಆದಮೇಲೆ ಅಲ್ಲಿಗೆ 2ನೇ ದಿವಸ ಕಾರ್ಯಕ್ರಮ ಮುಗೀತದೆ. 3ನೇ ದಿವಸಕ್ಕೆ ಬ್ರಹ್ಮರಥೋತ್ಸವ ಬೆಳಗ್ಗೆ ನಾವು ಅಗ್ರೋತ್ಕವನ್ನು ತರ್ತೀವಿ. ಅಗ್ರೋತ್ಕವನ್ನು ತಂದ ಮೇಲೆ ಇಲ್ಲಿ ಮಹಾಗಣಪತಿ ಪೂಜೆ ಮತ್ತು ಭದ್ರಕಾಳಿ ವೀರಭದ್ರಿಗೆ ಗಣಪತಿಗೆಲ್ಲ ಅಭಿಷೇಕ ಮಾಡ್ತೀವಿ. ಅಭಿಷೇಕ ಆದಮೇಲೆ ರಥಾಂಗ ಹೋಮ ಅಂತ ಮಾಡ್ತೀವಿ. ರಥಾಂಗ ಹೋಮ, ಆ ಹೋಮದಲ್ಲಿ ಮಹಾಗಣಪತಿ, ನವಗ್ರಹ, ಮೃತ್ಯುಂಜಯ ಎಲ್ಲ ಹೋಮಗಳನ್ನು ಮಾಡಿ ಮತ್ತು ಅದು ಇಲ್ಲಿ ಅವಿಸನ ಕೊಡ್ತೀವಿ. ಜಯಾದಿ ಹೋಮವನ್ನು ಮಾಡಿ ಪೂರ್ಣಾವತಿ ಕೊಟ್ಟ ಮೇಲೆ ಈ ವೀರಭದ್ರ ಸ್ವಾಮಿಯನ್ನು ಬಿಜಂಗೈಸೋದು. ಬಿಜಂಗಿ ಉತ್ಸವ ಅಂತ ಇದೆ. ಅವಾಗ ವೀರಭದ್ರನ ಬಿಜಂಗೈಸ್ತೀವಿ. ಆ ಬಿಜಂಗೈಸ್ಬೇಕಾದ್ರೆ ರಥ ಹೋಗ್ತದೆ ವೀರಭದ್ರ. ರಥ ಮಧ್ಯಾಹ್ನ 12 ಗಂಟೆಗೆ ಬೀಜಿನ ಲೆಕ್ಕದಲ್ಲಿ ಈ ಸರಿ ಇದೆ. ಆ ರಥೋತ್ಸವ ಆದ ಮೇಲೆ ರಥೋತ್ಸವ 12ರಿಂದ 1 ಗಂಟೆವರೆಗೆ ತುಂಬ ಚೆನ್ನಾಗುತ್ತೆ. ಆಮೇಲೆ ಅಲ್ಲಿ ತಂದು ನಿಲ್ಲಿಸ್ತೀವಿ ರಥವನ್ನು ದೇವಸ್ಥಾನದ ಎದುರುಗಡೆ. ತಿರುಗಿ ಸಂಜೆ ಮತ್ತೆ 3 ಗಂಟೆಗೆ ರಥವನ್ನು ಮಡಿತೇರು ಅಂತ ಹೇಳಿ ಮಡಿತೇರನ್ನು ಎಳಿತೀವಿ. ಮಡಿತೇರನ್ನು ಎಳೆದ ಮೇಲೆ ಇಲ್ಲಿ ನಂದಿ ಉತ್ಸವ, ಆನೆ ಉತ್ಸವ ಮತ್ತು ನಂದಿ ಆನೆ ಎಲ್ಲ ಆದಮೇಲೆ ಶೇಷವಾಹನ ಉತ್ಸವ ಎಲ್ಲ ಪ್ರತಿಯೊಂದು ಉತ್ಸವಗಳಿರ್ತವೆ. ವಾಹನ ಉತ್ಸವಗಳಿರ್ತವೆ. ವಾಹನ ಉತ್ಸವ ಆದಮೇಲೆ ಮುತ್ತಿನ ಪಾಲಕ್ಕಿ ಉತ್ಸವ ಇದೆ. ಅಥವಾ ಸಾಯಂಕಾಲ ಮುತ್ತಿನ ಪಾಲಕ್ಕಿ ಉತ್ಸವ ಇದೆ. ಮುತ್ತಿನ ಪಾಲಕ್ಕಿ ಉತ್ಸವ ಆದಮೇಲೆ ಅದು ಕೊನೆ ಆಗುತ್ತೆ 3ನೇ ದಿವಸ. 4ನೇ ದಿವಸದಲ್ಲಿ ಈ ಮಾಮೂಲಿ ಅಂತಲೇ ರುದ್ರಾಭಿಷೇಕ ಇತ್ಯಾದಿ ಅಭಿಷೇಕಗಳಾಗ್ತವೆ. ಅಭಿಷೇಕ ಆದಮೇಲೆ ಸಂಜೆ 4ನೇ ದಿವಸಕ್ಕೆ ಕುದುರೆ ಉತ್ಸವ ಆಗುತ್ತೆ. ಪಲ್ಲಕ್ಕಿ ಉತ್ಸವ, ಬೆಳ್ಳಿ ಪಲ್ಲಕ್ಕಿ ಉತ್ಸವ ಆಗುತ್ತೆ. ಹೀಗೆ 4ನೇ ದಿವಸ ಇಷ್ಟು ಕಾರ್ಯಕ್ರಮ ಆದಮೇಲೆ 5ನೇ ದಿವಸಕ್ಕೆ ಇಲ್ಲಿ ವೀರಭದ್ರನ ಬೆಳಗ್ಗೆ ಮಧ್ಯಾಹ್ನ LV ಟ್ರಾವೆಲ್ಸು ಮಾಲೀಕರಿಂದ ವಿಜೃಂಭಣೆಯಿಂದ ಸಣ್ಣ ತೇರು ಥರ ಮಾಡ್ತಾರೆ. ಆ ತೇರು ಆದಮೇಲೆ ತಿರುಗಿ ಮತ್ತೆ ಸೂರ್ಯಮಂಡಲ, ಚಂದ್ರಮಂಡಲ ಉತ್ಸವಗಳು ಇರ್ತವೆ.
ಶೇಷವಾಹನ ಉತ್ಸವ ಅವತ್ತು ಇರುತ್ತೆ. ಈ ಉತ್ಸವಗಳೆಲ್ಲ ಆದಮೇಲೆ ನಾವು ಶಯನೋತ್ಸವ ಅಂತ ಮಾಡ್ತೀವಿ. ಶಯನೋತ್ಸವ ನೆಕ್ಸ್ಟ್ ಡೇಗೆ ಅಲ್ಲಿಗೆ ಆ ಕಾರ್ಯಕ್ರಮ ಮುಗೀತದೆ. 5ನೇ ದಿವಸಕ್ಕೆ ಮತ್ತೆ 6ನೇ ದಿವಸಕ್ಕೆ ಅವಭೃತ ಸ್ನಾನ, ಕೆರೆಗೆ ಹೋಗಿ ಬಿದಿರುಕಟ್ಟೆಗೆ ಹೋಗಿ ಬರ್ತದೆ ದೇವರು. ಸಾಯಂಕಾಲ ಅವತ್ತು ಶಯನೋತ್ಸವ ಅಂತ ಮಾಡಿ ಅಲ್ಲಿಗೆ 6 ದಿವಸಗಳ ಕಾರ್ಯಕ್ರಮ ಅಂತ್ಯವಾಗುತ್ತೆ, ಬ್ರಹ್ಮರಥೋತ್ಸವ ಕಾರ್ಯಕ್ರಮ. ಇದನ್ನು ಪ್ರತಿ ವರ್ಷ, ಇದು ಸುಮಾರು ತಲೆಮಾರುಗಳಿಂದ ಇದು ಬಂದಿದೆ ಪ್ರಾಚೀನದಿಂದ. ಅದನ್ನೇ ನಾವು ಸಹ ಈ ಇರತಕ್ಕಂಥ ಅರ್ಚಕರಾದಂಥ ನಾವುಗಳೆಲ್ಲ ಇದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಬಂದಂತಹ ಭಕ್ತಾದಿಗಳು ತೇರಿನ ದಿವಸ ಮತ್ತೆ 3-4 ದಿವಸನೂ ಅರವಂಟಿಕೆ ಊಟ ಅಂತ ಮಾಡ್ತಾರೆ. ಅರವಂಟಿಕೆ ಅಂತಲೇ ಹೆಸರು ಅದಕ್ಕೆ. ಅರವಂಟಿಕೆ ಊಟ ಮಾಡಿ ಸುಮಾರು ಒಂದು 10-15 ಊರುಗಳಿಂದ ಬರ್ತಾರೆ, ಗ್ರಾಮದವ್ರು ಬರ್ತಾರೆ. ಸುತ್ತ ಅರವಂಟಿಕೆನ ಹಾಕ್ತಾರೆ. ಅವರು ಶಕ್ತಾನುಸಾರ ಜನಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಅವತ್ತಿನ ದಿವಸ ಎಲ್ಲ ತೇರಿನ ಹಿಂದೆ ಮುಂದೆ 3 ದಿವಸನೂ ವ್ಯವಸ್ಥೆ ಮಾಡ್ತಾರೆ. ತೇರಿನ ದಿವಸ ವಿಶೇಷವಾಗಿ ಮಜ್ಜಿಗೆ ಪಾನಕ ಅಂತ ಮಾಡ್ತಾರೆ. ಹೆಸರುಬೇಳೆ, ಮಜ್ಜಿಗೆ, ಪಾನಕ ಎಲ್ಲ ಕಡೆ ಸುಮಾರು ಒಂದು 16 ಕಡೆ ಇರ್ತದೆ. ಈ ಥರದಲ್ಲಿ ಬಹಳ ವಿಶೇಷವಾಗಿ ಹೆಚ್ಚು ಜನ ಸೇರ್ತಾರೆ. ಈ ವರ್ಷ ಭಾನುವಾರ ಆಗಿರೋದ್ರಿಂದ ನಮ್ಮ ಅನಿಸಿಕೆ ಒಂದು 10,000 ಜನ ಸೇರ್ಬೋದು ಅಂತ ನಮ್ಮ ಅನಿಸಿಕೆ ಇದೆ. ಅದರಂತೆ ಪ್ರತಿ ವರ್ಷ ಇದು ಜಾಸ್ತಿ ಆಗ್ತಾ ಇದೆ, ಈ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ನಾವು ಈ ವರ್ಷ ರಾಜಗೋಪುರವನ್ನು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಎಲ್ಲ ಕಡೆ ಈ ವಿಷಯವನ್ನು ಎಲ್ಲ ಕಡೆ ಜನಕ್ಕೆ ಮುಟ್ಟಿಸಿದ್ದೀವಿ. ಈ ಕಾರ್ಯಕ್ರಮ ಸಹ ಯಶಸ್ವಿಯಾಗಿ ಆಗ್ತದೆ ಅಂತ ನಮ್ಮ ಅನಿಸಿಕೆ ಇದೆ. ಮತ್ತು ಇಲ್ಲಿ ಮಹಾರಾಜೋತ್ಸವ ಹೊಸದಂತ ಅದು ಮಾಡಿದ್ದೀವಿ, ಅದು ಯಶಸ್ವಿಯಾಗಿ ಅದಕ್ಕೆಲ್ಲ ದುಡ್ಡನ್ನು ಕೊಟ್ಟಿದೆ, ಅಡ್ವಾನ್ಸ್ ಎಲ್ಲ. ಅದು ಇನ್ನು 2 ವರ್ಷದಲ್ಲಿ ಅದು ಬರ್ತದೆ. ಈ ಥರದಲ್ಲಿ ಇಲ್ಲಿ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು ಸಹ ಜರುಗ್ತಾ ಇರ್ತವೆ. ನಿತ್ಯ ರುದ್ರಾಭಿಷೇಕ, ಭಾಷೋತ್ಸವ, ಪಕ್ಷೋತ್ಸವ, ಹೀಗೆ 6 ತಿಂಗಳಿಗೆ. ಮತ್ತು ಇದೆಲ್ಲ ಇದರಲ್ಲಿ ಲಕ್ಷದೀಪೋತ್ಸವ ನಡೀತದೆ. ಇಲ್ಲಿ ವಿಶೇಷ ಲಕ್ಷದೀಪೋತ್ಸವ, ವೀರಭದ್ರ ಸ್ವಾಮಿ ಜಯಂತಿ, ಇಂಥವೆಲ್ಲ ಕಾರ್ಯಕ್ರಮಗಳು ನಾವು ಹೊಸದಾಗಿ ಏನಲ್ಲ, ಇದೆಲ್ಲ ಇದು ತತ್ವ ಸಿದ್ಧಾಂತದಲ್ಲಿ ಏನಿದೆ ಆ ರೀತಿಯಲ್ಲಿ ನಾವು ವೀರಶೈವ ಆಗಮದ ರೀತಿಯಲ್ಲಿ, ವೀರಶೈವಾಗಮೋಕ್ತ ರೀತಿಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಅರ್ಚಕವೃಂದದವರು, ಆಗಮಿಕರು ಎಲ್ಲ ಸಹ ನಾವು ಭಾಗವಹಿಸಿ ವೀರಭದ್ರ ಸೇವೆಯನ್ನು ಮಾಡ್ತಾ ಇದ್ದೀವಿ. ಶಿವಂ ಭೂಯಾತ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.